ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀಟ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷಾ ನಿರ್ವಹಣೆ ವೈಫಲ್ಯ ಹಾಗೂ ಅಕ್ರಮ ಖಂಡಿಸಿದವರ ಜೊತೆಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗ್ರಹಿಸಿ ನವದೆಹಲಿಯಲ್ಲಿ ಪರಿಸರ ಮತ್ತು ಮಾನವ ಹಕ್ಕುಗಳ ಹೋರಾಟಗಾರ ಸೋನಂ ವಾಂಗ್ಚುಕ್ ಕಳೆದ 17 ದಿನಗಳಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಇದನ್ನರಿತ ಗದಗದ ಸಮಾನ ಮನಸ್ಕರು ನಗರದ ಗಾಂಧಿ ಸರ್ಕಲ್ನಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ರು. ಈ ಧರಣಿ ಸತ್ಯಾಗ್ರಹದಲ್ಲಿ ಎಲ್ಲ ಸಮಾನ ಮನಸ್ಕ ಸಂಘಟನೆಗಳು, ಹೋರಾಟದ ಗೆಳೆಯರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಅದು ನಮ್ಮ ಸಂವಿಧಾನದ ಬಗ್ಗೆ ಹಕ್ಕಿದೆ. ಆದರೆ ಇವರು ಮಾಡುವ ಕೆಲಸದ ಬಗ್ಗೆ ಸೋನಂ ವಾಂಗ್ಚುಕ್ ಮಾನವತಾವಾದಿ ಇದ್ದಾರೆ. ಪರಿಸರ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ತಮ್ಮ ಜೀವನವನ್ನು ಮುಡಿಬಿಟ್ಟವರು. ಇವತ್ತು ಅವರು ಆಮರಣ ಸತ್ಯಾಗ್ರಹ 19ನೇ ದಿವಸದಲ್ಲಿ ಕಾಲಿಡ್ತಾ ಇದ್ದಾರೆ. ಇವರು ಯಾವ ಒಂದು ಪ್ರಜಾಪ್ರಭುತ್ವದಲ್ಲಿ ಮಹಾನ್ ಉದ್ದೇಶಕ್ಕಾಗಿ ಯಾವ ಎಜುಕೇಷನ್ ಮಿನಿಸ್ಟರು ಆಗಬಾರದಂಥ ಅವ್ಯವಹಾರಗಳು ನೀಟ್ CBSE ಒಳಗೆ ಅದರ ಹೊಣೆಗಾರಿಕೆಯನ್ನು ಹೊತ್ತು ಅವರು ರಾಜೀನಾಮೆ ಕೊಡಬೇಕಂತ ಏನು ಮಾಡ್ತಾ ಇದ್ದಾರೆ. ಈ ನೀಟ್ ಪರೀಕ್ಷೆಯನ್ನು ಅಕ್ರಮ ಆಯಿತು, ನೀಟ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಆಯಿತು, ಅಕ್ರಮಗಳೇನಾಯಿತು, ಆ ಅಕ್ರಮಗಳ ವಿರುದ್ಧ ಒಂದು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಕಳೆದ 26 ದಿನ ಆಯಿತು ಅವ್ರು ಹೋರಾಟ ನಡೆಸ್ತಾ ಇದ್ರು. ಆ ಹೋರಾಟವನ್ನು ಬೆಂಬಲಿಸಿ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಸೋನಂ ವಾಂಗ್ಚುಕ್ ಅವರು ಈ ದೇಶದ ಸಾಕ್ಷಿ ಪ್ರಜ್ಞೆ ಇದ್ದ ಹಾಗೆ ಅವರು ಬೇರೆ ಬೇರೆ ಸಂದರ್ಭದೊಳಗಡೆ ಈ ದೇಶದ ಹೆಮ್ಮೆ ತರುವಂಥ ಕೆಲಸಗಳು ಮಾಡಿದ್ದಾರೆ. ಅವರು ಹೋರಾಟ 18 ದಿನಗಳು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು ಕೂಡ ಅವರನ್ನು ಮಾತಾಡಿಸುವಂಥ ಹೋರಾಟಗಳ ಜೊತೆ